ಭರವಸೆಯಲ್ಲಿ ಇದ್ದಂತಹ ಜನರಿಗೆ ಬೆಲೆ ಏರಿಕೆಯ ಬಿಸಿ ಹೆಚ್ಚಾಗ್ತಾ ಇದೆ. ಪಂಚ ಗ್ಯಾರಂಟಿಗಳ ವೆಚ್ಚಕ್ಕೆ ಕಾಂಗ್ರೆಸ್ ಸರ್ಕಾರ ತತ್ತರಿಸಿ ಹೋಗ್ತಾ ಇದೆ. ಲೋಕ ಚುನಾವಣೆ ಬಳಿಕ ರಾಜ್ಯದ ಜನತೆಗೆ ಬೆಲೆ ಹೊರೆ ಬಹಳ ನೋವನ್ನು ಉಂಟು ಮಾಡ್ತಾ ಇದೆ. ರಾಜ್ಯದ ವಾಹನ ಸವಾರರಿಗೆ ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತೈಲ ಬೆಲೆ ಏರಿಕೆ ಆಗಿದೆ. ಈ ತೈಲ ಬೆಲೆ ಏರಿಕೆಯ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಗದಗದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಲೋಕಸಭಾ ಚುನಾವಣೆಯ ಬಳಿಕ ರಾಜ್ಯದ ಜನತೆಗೆ ಈ ರೀತಿ ಮೋಸ ಮಾಡಬಾರ್ದಿತ್ತು ಅನ್ನುವಂಥ ಧ್ವನಿ ಹೆಚ್ಚಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳ ಆಗಿರುವಂತದ್ದು. ಪ್ರತಿ ಲೀಟರ್ಗೆ 3 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಇಳಿಸ್ಕೊಂಡ್ಬಂದ್ರೆ ರಾಜ್ಯ ಸರ್ಕಾರ ಏರಿಸ್ಕೊಂಡು ಹೋಗ್ತಾ ಇದೆ. ಬೆಲೆ ಏರಿಕೆಯನ್ನ ಖಂಡಿಸಿ ಗದಗದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ದಿಢೀರ್ ಅಂತ ಎಲ್ಲಾದ್ರ ಮೇಲೂ ಕೂಡ ಈ ರೀತಿ ಬೆಲೆ ಏರಿಕೆಯನ್ನ ಮಾಡಿದ್ರೆ ಜನರು ಹೇಗೆ ಜೀವನವನ್ನ ಸಾಗಿಸೋದು? ಯಾಕೆ ಇಷ್ಟು ಜನರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ? ಪ್ರತಿ ಅಗತ್ಯ ವಸ್ತುಗಳ ಮೇಲೇನೆ ಕಣ್ಣನ್ನ ಹಾಕ್ತಾ ಇದ್ದಾರೆ ಯಾಕೆ? ಇತ್ತ ಮದ್ಯದ ಮೇಲೆ ಈ ಹಿಂದೆನೆ ಬೆಲೆ ಏರಿಕೆ ಮಾಡಿದ್ರು. ಓಕೆ, ಕುಡುಕ ಮಹಾಶಯರು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಅವ್ರೆಂಗೋ ನೋಡ್ರಿ, ಇಲ್ಲಿ ಬಂದ 3 ವರ್ಷ ಆತ. ನಾವು ಇನ್ನ ರೇಷನ್ ಕಾರ್ಡ್ಗೆ ಅರ್ಜಿ ಕರೆದಿಲ್ಲ, ರೇಷನ್ ಕಾರ್ಡ್ ಆಗಿಲ್ಲ. ಇವರು ಗೃಹಲಕ್ಷ್ಮಿ ರೊಕ್ಕ ಕೊಡ್ತೀನಿ ಅಂತಾರ. ಅವ್ರು ಕೊಡೋದು ಪ್ಯಾಟಿ ಕೈ ಚೀಲ ಹಿಡ್ಕೊಂಡವ್ರು ಅವ್ರಿಗೆ ಗೊತ್ತಾಕೈತಿ. ಇಲ್ಲಿದು 2,000 ರೂಪಾಯಿ ಕೊಡ್ತೀನಿ ಅಂತಾರ. ನಮ್ ರೊಕ್ಕ ನಮ್ಗ ಅಲ್ಲಿ ಎಲ್ಲ ಹೆಚ್ಚು ಮಾಡ್ರಿಲ್ಲ, ಕಿರಾಣಿ ಸಾಮಾನಿಗೆಲ್ಲ. ಈಗ ಪೆಟ್ರೋಲ್ ರೇಟು ಹೆಚ್ಚು ಮಾಡ್ಯಾರ. ಯಾರಿಗೆ ನಾವು ಹೋಗಿ ಕೇಳ್ಬೇಕು, ಬಸ್ ಯಾರಿಗಿರು ಫ್ರೀ ಮಾಡಂತ ಹೇಳಿದ್ವಿ. ನಮ್ ರೊಕ್ಕನ ಗಂಡ್ಮಕ್ಳು ಡಬಲ್ ರೇಟ್ ಮಾಡ್ರೆ, ಹೆಣ್ಮಕ್ಳು ಫ್ರೀ ಅಂತಾರೆ. ಬರೀ ಹುಬ್ಳಿಗೆ ಹೋದ್ರೆ ಮೊನ್ನೆ 22 44 ರೂಪಾಯಿ ಮಾಡ್ಯಾರ. ಯಾರು ಕೇಳ್ಬೇಕು ನಾವೆಲ್ಲ? ಯಾರಿಗೆ ಪರಿಹಾರಿಗೆ ಹೋಗಿ ಕೇಳ್ಬೇಕು ಹೇಳ್ರಿ? ಇಲ್ಲಿ ರೋಡ್ ಇಲ್ಲ, ಮತ್ತೆ ನೋಡಕ್ ಮತ್ತೆ ನೀರ್ ಬರಂಗಿಲ್ಲ ಕರೆಕ್ಟ್ ಆಗಿ. ಇವೆಲ್ಲ ಕಾರಣ ಯಾರಿಗೆ ಹೇಳ್ಬೇಕು ನಾವು? ಯಾರಿಗೋಗಿ ಹೇಳಂತ ಹೇಳ್ರಿ, ಅವ್ರಿಗೆ ಹೇಳ್ತೀವಿ ಅಂತ. ನೀವು ಗೃಹಲಕ್ಷ್ಮಿ ನಮ್ಗೆ ಕೊಡೋದೇನ್ ಬೇಡ, ರೇಟ್ ಎಲ್ಲ ಇಳಿಸ್ರಿ, ಕಿರಾಣಿ ಆಗ್ತಿ ಎಲ್ಲ ಆತಿ ಎಲ್ಲ ಇಳಿಸ್ರಿ. ನಿಮ್ಗೆ ರೊಕ್ಕ ಕೊಡೋದು ಬೇಡ, ನೀವು ನಮ್ ರೊಕ್ಕ ನಮಗ ಇರ್ಲಿ, ನಿಮ್ ರೊಕ್ಕ ನಮ್ಗೇನ್ ಕೊಡೋದೇನು ಬೇಡ ಏನ್ರಿ? ನಾವ್ ಹೇಳಕ್ ಹೋತೇವೆ ಇಷ್ಟ. ನೋಡ್ರಿ, ಇಲ್ಲಿ ಬಂದ 3 ವರ್ಷ ಆತ. ನಾವು ಗಮನಿಸ್ತಾ ಇದ್ದೀರಾ, ಈಗಾಗಲೇ ಹೆಣ್ಣು ಮಕ್ಕಳು, ಅದರಲ್ಲೂ ಮುಖ್ಯವಾಗಿ ಪಂಚ ಗ್ಯಾರಂಟಿಗಳನ್ನ ತಗೊಳ್ತಾ ಇರುವಂತಹ ಸ್ತ್ರೀನೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿಯಾದಂತಹ ಯೋಜನೆಗಳು ಬೇಕಾಗಿಲ್ಲ, ಗೃಹಲಕ್ಷ್ಮಿ ದುಡ್ಡು ಬೇಕಾಗಿಲ್ಲ, ಅನ್ನಭಾಗ್ಯನೂ ಬೇಕಾಗಿಲ್ಲ. ನಾವೇನು ಕೊಡಿ ಅಂತ ಹೇಳಿದ್ವಾ? ನಮಗ್ ಕೊಡ್ತೀರಾ, ನಮ್ಮ ಗಂಡಂದ್ರ ಹತ್ರ ಇಸ್ಕೊಳ್ತಾ ಇದ್ದೀರಾ. ಒಂದು ಕೈ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಸ್ಕೊಳ್ತಾ ಇದ್ದೀರಾ. ಈ ಯೋಜನೆನೇ ನಮಗ್ ಬೇಕಾಗಿಲ್ಲ. ದಯವಿಟ್ಟು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡುವುದನ್ನ ನಿಲ್ಲಿಸ್ಬಿಡಿ. ನಮ್ಗೆ ಆಗ್ತಾ ಇಲ್ಲ ಜೀವನ ಸಾಗಿಸೋದಕ್ಕೆ. ಪೆಟ್ರೋಲ್ ಡೀಸೆಲ್ ಬೆಲೆ 1 ಲೀಟರ್ಗೆ 3 ರೂಪಾಯಿ ಜಾಸ್ತಿ ಅಂತಂದ್ರೆ ಎಲ್ಲಾದ್ರೂ ಜೀವನ ನಡ್ಸಕ್ಕಾಗುತ್ತಾ? ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ 2 ವೀಲರ್ 4 ವೀಲರ್ ಇದೆ. ಅದಕ್ಕೆ ಪೆಟ್ರೋಲ್ ಡೀಸೆಲ್ ಹಾಕಿಸ್ಲೇಬೇಕು. ಕೆಲಸ ಕಾರ್ಯಕ್ಕೆ ಹೋಗ್ಬೇಕು ಅಂದ್ರೆ ಹಾಕಿಸ್ಲೇಬೇಕು. ಏನ್ ಮಾಡೋದು? ಈ ರೀತಿ ಪ್ರತಿ ಲೀಟರ್ಗೆ 3 ರೂಪಾಯಿ ದರ ಏರಿಕೆ ಮಾಡಿಬಿಟ್ರೆ ಹೆಂಗ್ ಹಾಕ್ಸ್ಕೊಳಕ್ಕಾಗುತ್ತೆ ಸ್ವಾಮಿ? ದಯವಿಟ್ಟು ಈ ಆದೇಶವನ್ನ ಹಿಂಪಡಿರಿ ಅಂತ ರಾಜ್ಯದ ಜನತೆ ಸೇರಿದಂತೆ ರಾಜ್ಯ ಬಿಜೆಪಿ ನಾಯಕರು ಕೂಡ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿದ್ದಾರೆ.